TV5 ಕನ್ನಡ ಮೆಗಾ ಉತ್ಸವ ಇಂದು 2ನೇ ದಿನಕ್ಕೆ ಕಾಲಿಟ್ಟಿದೆ. ಸಹಕಾರ ನಗರದಲ್ಲಿ ನಡೀತಾ ಇರುವಂತಹ ಫುಡ್ ಫ್ಯಾಷನ್ ಫನ್ ಮೆಗಾ ಫೆಸ್ಟಿವಲ್ ನಿನ್ನೆಯಿಂದ ಆರಂಭವಾಗಿದ್ದು ಭರ್ಜರಿ ರೆಸ್ಪಾನ್ಸ್ ವ್ಯಕ್ತವಾಗಿದೆ. TV5ನ ಹೊಸ ಪ್ರಯತ್ನಗಳಿಗೆ ಸಹಕಾರ ನಗರದ ಮಂದಿ ಫಿದಾ ಆಗಿದ್ದು ನಿನ್ನೆ ಒಂದೇ ದಿನ ಸುಮಾರು 20,000 ಮಂದಿ ಭೇಟಿ ಕೊಟ್ಟಿದ್ದಾರೆ. ಮೊದಲ ದಿನದ ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಸೀಸನ್ 10ರ ವಿನ್ನರ್ ಕಾರ್ತಿಕ್, ಬಿಗ್ ಬಾಸ್ ಸೀಸನ್ 6 ವಿನ್ನರ್ ಶಶಿ ಹಾಗೆ ಹಾಸ್ಯ ಕಲಾವಿದ ಸಾಗರ್ ಅವರಿಂದ ಮನರಂಜನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಕಾರ್ತಿಕ್ ಹಾಗೆ ಶಶಿ ಅವರ ಬಳಿ ಫ್ಯಾನ್ಸ್ ಸೆಲ್ಫಿಗಾಗಿ ಮುಗಿಬಿದ್ರು. ಇಂದು ವೀಕೆಂಡ್ ಆಗಿರೋದ್ರಿಂದ TV5ನ ಮೆಗಾ ಉತ್ಸವಕ್ಕೆ ಜನಸಾಗರವೇ ಹರಿದು ಬರುವಂತಹ ಸಾಧ್ಯತೆಗಳಿದ್ದಾವೆ. ಇಂದು ಕೂಡ ಹಲವು ಮನರಂಜನೆಯ ರಸದೌತಣವೇ ಇದ್ದು ಉತ್ಸವಕ್ಕೆ ಯಾವುದೇ ರೀತಿಯಾದಂಥ ಎಂಟ್ರಿ ಫೀಸ್ ಇರೋದಿಲ್ಲ. ಹಾಗಾಗಿ ಯಾರು ಬೇಕಾದರೂ ಬಂದು ಮೆಗಾ ಉತ್ಸವವನ್ನು ಎಂಜಾಯ್ ಮಾಡಬಹುದು. ಫುಡ್ ಫ್ಯಾಷನ್ ಆ್ಯಂಡ್ ಫನ್ ಒಂದು ರೀತಿ ಹಬ್ಬದ ಥರ ನಡೀತಾ ಇದೆ ಸಹಕಾರ ನಗರದಲ್ಲಿ. BBMP ಗ್ರೌಂಡಲ್ಲಿ ವಿನಾಯಕ ದೇವಸ್ಥಾನದ ಹಿಂಭಾಗ. ತುಂಬ ಖುಷಿ ಆಗುತ್ತೆ. ಆಮೇಲೆ ನಮಗೆ ಇದು ಅಪಾರ್ಚುನಿಟಿ ಕೊಟ್ಟಿದ್ದೀರಾ, ತುಂಬ ಥ್ಯಾಂಕ್ ಯು. ಸೊ ನಾನಿವತ್ತು ಬ್ರೋಕನ್ ಬೀಟ್ ಅಂದರೆ ಗೋಧಿ ನುಚ್ಚಲ್ಲಿ ಬಿಸಿಬೇಳೆ ಬಾತ್ ಮಾಡಿದ್ದೀನಿ. ಸೊ ಇದು ಅಂದರೆ ಹೆಲ್ದಿ ಫುಡ್ ಸರ್, ಇದು ಮಕ್ಕಳು ದೊಡ್ಡವರು ಎಲ್ಲರೂ ತಿನ್ಬೋದು. ಸೊ ನಾನು ಇದನ್ನು ಇವತ್ತು ಟ್ರೈ ಮಾಡಿದ್ದೀನಿ. ಗೋಧಿ ನುಚ್ಚಲ್ಲಿ ಬಿಸಿಬೇಳೆ ಬಾತ್ ಮಾಡಿ. ಹಾಂ, ನಾರ್ಮಲ್ ಆಗಿ ಅಕ್ಕಿಯಿಂದ ಬಿಸಿಬೇಳೆ ಬಾತ್ ಮಾಡ್ತಾರೆ, ಅದಕ್ಕೆ ಬಟಾಣಿ ಹಾಕ್ಬಿಟ್ಟು ಮಾಡ್ತಾರೆ. ಸೊ ಗೋಧಿ ನುಚ್ಚಲ್ಲಿ ಮಾಡೋದು ಏನು ಇದರಿಂದ ಏನು ಹೆಲ್ತಿಗೆ ಏನು ಯೂಸ್ ಆಗುತ್ತೆ? ಹೆಲ್ತ್ಗೂ ಬೆನಿಫಿಟ್ಸ್ ಇದೆ ಸರ್. ಡಯಾಬಿಟಿಕ್ ಅವರಾಗಲಿ ಇವನ್ ಚಿಕ್ಕ ಮಕ್ಳಿಗೂ ಇವಾಗ ನಾವು ಆಚೆಯಿಂದ ಅದು ಮೈದಾ ಅಥವಾ ಬೇರೆ ಏನೇ ತಿನ್ಸೋ ಬದಲು ಇದು ತುಂಬ ಹೆಲ್ದಿ ಅನಿಸುತ್ತೆ. ಸೊ ಒಳ್ಳೆಯದು, ಎಲ್ಲರಿಗೂ ಒಳ್ಳೇದು, ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರಿಗೂ ಒಳ್ಳೇದು ಫುಡ್. ಕಾಂಪಿಟೇಷನಲ್ಲಿ ವಿನ್ ಆಗ್ತೀರಿ ಅನ್ನೋ ಅಷ್ಟು ಕಾನ್ಫಿಡೆಂಟ್ ಇದೆಯಾ ನಿಮಗೆ? ಹಾಂ ಸರ್, ಹಾಂ ಕಾನ್ಫಿಡೆಂಟ್ ಇದೆ. ಸೊ ನೋಡೋಣ. 9 ಜನ ಇದ್ದಾರೆ ನಿಮ್ಮ ಜೊತೆ, ನಿಮ್ಮ ಸಹಪಾಠಿಗಳು, ಅವ್ರನ್ನೆಲ್ಲರೂ ಬೀಟ್ ಮಾಡಿ ಗೆಲ್ತೀವಿ ಅನ್ನೋ ಕಾನ್ಫಿಡೆಂಟ್? ಹಾಂ ಸರ್, ನನ್ನ ಕಾನ್ಫಿಡೆನ್ಸ್ ಇದೆ. ಮತ್ತು ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಕಾನ್ಫಿಡೆಂಟ್ ಆಗಿದ್ದೀರಾ ಅಂದರೆ ಇದಕ್ಕಿಂತ ಮುಂಚೆ ಪಾರ್ಟಿಸಿಪೇಟ್ ಮಾಡಿದ್ರಾ ನೀವು? ಇದರಲ್ಲಿ ಗೆದ್ದಿರೋದು ಉಂಟಾ? ಹಾಂ, ಒಂದ್ಸತಿ ಬಿಗ್ ಬಜಾರಲ್ಲಿ ಮೋಸ್ಟ್ಲಿ ZEE5 ಇಂದ ಆಗಿತ್ತು, ಆವಾಗ ನನಗೆ ಬಂದಿತ್ತು ಸರ್, ಫಸ್ಟ್ ಪ್ರೈಸ್ ಬಂದಿತ್ತು. ಆಮೇಲೆ ನಾನು ಆ್ಯಕ್ಚುಲಿ ಬೇಕಿಂಗ್ ಕೋರ್ಸ್ ಎಲ್ಲ ಮಾಡಿದ್ದೀನಿ. ನಾನು ಮಾಸ್ಟರ್ ಡಿಗ್ರಿನೂ ಮಾಡ್ಕೊಂಡಿದ್ದೀನಿ, ಡಿಪ್ಲೊಮಾ ಇನ್ ಬೇಕ್ರಿ ಕೂಡ ಮಾಡಿದ್ದೀನಿ ಬಾಂಬೆಯಿಂದ. ಸೊ ನೋಡೋಣ. ಡಿಪ್ಲೊಮಾ ಬೇರೆ ಮುಗಿಸಿದ್ರಾ? ಆಲ್ ದ ಬೆಸ್ಟು. ಅವ್ರಿಗೆಲ್ಲ ಭಯ ಸ್ಟಾರ್ಟ್ ಆಗಿದೆ ಅಲ್ಲ ಡಿಪ್ಲೊಮಾ ಅಂತೆ. ಎಸ್ ನಮ್ಮ ಜೊತೆ ನೋಡಿ ನೆಕ್ಸ್ಟ್ ಇದ್ದಾರೆ. ಏನೋ ವೆರೈಟಿ ಕಾಣ್ತಾ ಇದೆ, ಹೆಸರು ಗೊತ್ತಾಗ್ತಿಲ್ಲ. ಮೇಡಮ್ ಮೊದಲನೇ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಾನು ಲತಾ ವೀರಣ್ಣ ಅಂತ, ಇಲ್ಲೇ ಸಹಕಾರ ನಗರದವಳು. ತುಂಬ ಪಾರ್ಟಿಸಿಪೇಟ್ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ವೆಯ್ಟ್ ಮಾಡ್ತಾ ಇದ್ದೆ ಯಾವಾಗ ಮಾಡ್ತೀರಾ ನೀವು ಪ್ರೋಗ್ರಾಮ್ ಅಂತ. ಸೊ ತುಂಬ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಇವತ್ತಿನ ನೀವು ಮಾಡಿರುವಂಥ ಸ್ಪೆಷಲ್ ಡಿಶ್ ಬಗ್ಗೆ ಹೇಳಬೇಕು. ಏನಿದು? ನೋಡೋಕೆ ಒಂಥರ ಕಲರ್ಫುಲ್ ಆಗಿದೆ, ಒಂಥರ ಭಯನೂ ಆಗುತ್ತೆ, ನೋಡೋಕೆ ಒಂಥರ ವಿಚಿತ್ರವಾಗಿದೆ. ಭಯ ಪಡೋ ಅಷ್ಟಿಲ್ಲ, ಖುಷಿಯಾಗಿ ಮಾಡ್ಬೋದು, ತಿನ್ಬೋದು. ಇದು ಗೋಧಿ ಹಲ್ವಾ ಇದೆ. ಆ್ಯಕ್ಚುಲಿ ಗೋಧಿ ಅಂದರೆ ಸಾಮಾನ್ಯ ಎಲ್ಲರೂ ಹೆಲ್ತಿ ವೈಸ್ ಒಳ್ಳೆಯದೇ. ಸೊ ಅದರಲ್ಲಿ ಆಯಿಲ್ ಇಲ್ಲ, ಏನಿಲ್ಲ, ತುಪ್ಪದಲ್ಲಿ ಒಂಚೂರು ಮಾಡಿದ್ದೀನಿ ಅಷ್ಟೇ. ಬೆಲ್ಲ ಯೂಸ್ ಮಾಡಿದ್ದೀನಿ, ಸಕ್ಕರೆ ಇಲ್ಲ. ಸೊ ಹೆಲ್ತಿ ವೈಸ್ ಇದು ಗುಡ್. ಯಾರು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಇವ್ರು ತಿಂದ್ರೆ ಇದನ್ನು ಯೂಸ್ ಆಗುತ್ತೆ. ಈಗ ಅವ್ರು ಹೇಳ್ತಾ ಇದ್ರು ನುಚ್ಚನ್ನು ತಿಂದ್ರೆ ಡಯಾಬಿಟಿಸ್ ಯೂಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ಈ ಫುಡ್ ಇಂದ ಸಣ್ಣ ಮಕ್ಕಳಿಂದ ವಯಸ್ಸಾದವರು ತಗೋಬಹುದು, ಯಾವ ಹೆಸಿಟೇಷನ್ ಇಲ್ಲ. ಆರಾಮಾಗಿ 2-3 ಪೀಸ್ ಒಂದೇ ಸಲ ಯೂಸ್ ಮಾಡಿ ತಿನ್ಬೋದು. ಈ ಇವೆಂಟ್ ಬಗ್ಗೆ ಹೇಳೋದಾದ್ರೆ, ಇವತ್ತಿನ ಈ ಕಾರ್ಯಕ್ರಮಗಳ ಬಗ್ಗೆ ಹೇಳೋದಾದ್ರೆ, ಅದೇ ವೆಯ್ಟ್ ಮಾಡ್ತಾ ಇದ್ದೆ ಪಾರ್ಟಿಸಿಪೇಟ್ ಮಾಡೋಕ್ಕೆ. ತುಂಬ ಖುಷಿ ಆಗುತ್ತೆ. ತುಂಬ ಸ್ಪಾನ್ಸರ್ಸ್ ಇದ್ದಾರೆ, ಮತ್ತು ಸ್ಟಾಲ್ಸ್ ಇದೆ, ಅದೆಲ್ಲ ನೋಡಿ ತುಂಬ ಖುಷಿ ಆಗುತ್ತೆ. ನಾರ್ಮಲ್ ಆಗಿ ಡಯಾಬಿಟಿಸ್ ಪೇಷಂಟ್ಗೆ ಸ್ವೀಟು ಇದೆಲ್ಲ ಆಗೋದಿಲ್ಲ. ಸೊ ಅದನ್ನ ಅವ್ರೇನಾದ್ರೂ ಇದನ್ನು ತಿಂದ್ರೆ ಅವ್ರಿಗೆ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಅಥವಾ ಅದು ಮ್ಯಾನೇಜ್ ಆಗುತ್ತಾ ಅಂತ? ಮ್ಯಾನೇಜ್ ಆಗುತ್ತೆ ಸರ್, 100% ಗ್ಯಾರಂಟಿ ಕೊಡ್ತೀನಿ, ತಗೋಬೋದು. ಸೈಡ್ ಎಫೆಕ್ಟ್ಸ್ ಏನೂ ಆಗಲ್ಲ ಅಂತ? ಅದು ಮನೇಲಿ ಮಾಡಿರೋದ್ರಿಂದ ಇನ್ನೂ ಹೆಲ್ತ್ ವೈಸ್ ತುಂಬ ಒಳ್ಳೆಯದು, ತಗೋಬೋದು ಆರಾಮಾಗಿ. ಈ ಕಾಂಪಿಟೇಷನ್ ಗೆಲ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆಯಾ? ನಿಮಗೂ ಕೂಡ ನಿಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಅವ್ರೇನೋ ಡಿಪ್ಲೊಮಾ ಮುಗಿಸಿದಾರಂತೆ. ಗೆಲ್ತೀನಿ ಬಿಡ್ತೀನಿ ಸೆಕೆಂಡ್ರಿ, ಪಾರ್ಟಿಸಿಪೇಷನ್ ಇಂಪಾರ್ಟೆಂಟು. ಆ್ಯಕ್ಚುಲಿ RT ನಗರದಲ್ಲಿ ಸೆಕೆಂಡ್ ಪ್ರೈಸ್ ಬಂದಿತ್ತು ನನಗೆ. ಸೊ ಪಾರ್ಟಿಸಿಪೇಟ್ ಇಂಪಾರ್ಟೆಂಟ್ ಅಷ್ಟೇ. ನಿಜ, ನೀವು ಹೇಳಿದ ನಿಜ. ಗೆಲುವು ಸೋಲು ಆಮೇಲೆ ನಾವು ಯಾವಾಗ ಅಲ್ಲಿ ಭಾಗವಹಿಸ್ತೀವಿ ಅದು ಗೆದ್ದಾಗೇನೆ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ನಿಮಗೂ ಕೂಡ. ಮತ್ತೊಬ್ರು ನಮ್ಮ ಜೊತೆ ಇದ್ದಾರೆ. ಅಮ್ಮ ನೋಡ್ತಾ ಇದ್ದೀನಿ, ಗೊತ್ತಾಗ್ತಾ ಇದೆ. ನಿಮ್ಮ ಪರಿಚಯ ಮಾಡ್ಕೊಂಬಿಡಿ, ಆಮೇಲೆ ಟಿಫನ್ ಬಗ್ಗೆ ನಾವು ಆರಾಮಾಗಿ ಊಟದ ಬಗ್ಗೆ ಮಾತಾಡ್ತೀವಿ. ಇಲ್ಲೇ ಸಹಕಾರ ನಗರದಿಂದ ಬಂದಿರುತ್ತೆ. ಎಷ್ಟು ವರ್ಷಗಳಿಂದ ಈ ಕಾಂಪಿಟೇಷನ್ ಭಾಗವಹಿಸ್ತಿದ್ರೆ ಇದಕ್ಕಿಂತ ಮುಂಚೆ ಎಲ್ಲಾದರೂ? ಇಲ್ಲಿ RT ನಗರದಲ್ಲಿ ಒಂದ್ಸಲ ಹೋಗಿದ್ವಿ ಇವ್ರ ಜೊತೆಗೆ, ಮತ್ತೆ ಇನ್ನೆಲ್ಲಿ ಮಾಡಲಿಲ್ಲ. ಫುಡ್ ಬಗ್ಗೆ ಹೇಳಿ. ಫುಡ್ ಕ್ಯಾಪ್ಸಿಕಮ್ ಬಾತ್ ಅಂತ ಇದು ಎಲ್ಲ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತಿನ್ಬಹುದು, ಚೆನ್ನಾಗಿರುತ್ತೆ ಟೇಸ್ಟ್ ಆಗಿ, ಮತ್ತೆ ಎಲ್ಲ ಆರೋಗ್ಯಕ್ಕೂ ಒಳ್ಳೆಯದು. ಎಣ್ಣೆ ಸ್ವಲ್ಪ ಕಡಿಮೆ ಹಾಕಿ ಮಾಡಿದೀವಿ. ನಿಮ್ಮ ಸ್ಪೆಷಲಿಸ್ಟ್ ನೀವು, ಇದರಲ್ಲಿ ಸ್ಪೆಷಲಿಸ್ಟಾ ನೀವು? ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀರಾ ಅಂತಂದ್ರೆ ನಿಮ್ಮ ಮನೆ ಎಲ್ಲರೂ ಇಷ್ಟಪಡ್ತಾರೆ ಇದನ್ನ? ಇಷ್ಟಪಡ್ತಾರೆ. ಬೇರೆ ಏನೇನು ಮಾಡ್ತೀರಾ ನೀವು ಸ್ಪೆಷಲ್? ಇನ್ನು ಬಿಸಿಬೇಳೆ ಬಾತು,
ಮತ್ತು ಪುಳಿಯೋಗರೆ ಅವೆಲ್ಲ ಮಾಡ್ತೀವಿ. ಓಕೆ, ಆಲ್ ದ ಬೆಸ್ಟ್ ಅಮ್ಮ, ನಿಮ್ಗೆ ಒಳ್ಳೇದಾಗಲಿ. ನಿಮ್ಮ ಕ್ಯಾಪ್ಸಿಕಮ್ ಬಾತ್ಗೆ ಫಸ್ಟ್ ಪ್ಲೇಸ್ ಬರಲಿ ಅಂತ ನಾನು ವಿಶ್ ಮಾಡ್ತೀನಿ. ಎಸ್ ಸರ್, ನೆಕ್ಸ್ಟ್ ಒಬ್ರು ಇದ್ದಾರೆ ನಮ್ಮ ಜೊತೆಗೆ.